ಅಪ್ಪ, ಈ ಸೂಪರ್ ಸ್ಟಾರ್ ಅಂತಾರಲ್ಲ, ಹಾಗಂದ್ರೆ ಯಾರು? ಇಲ್ಲಿ ಎಲ್ಲರೂ ಸೂಪರ್ ಸ್ಟಾರೇ ಮಗಳೇ. ಅದೇಗೆ? ತಡಿ, ಹಾಗಾದ್ರೆ ನಿಂಗೊಂದು ಕತೆ ಹೇಳ್ತೀನಿ. ಒಂದೂರು. ಆ ಊರಲ್ಲಿ ಒಬ್ಬ ಕನ್ಸ್ಕರ. ಅವನು ಯಾವಾಗ್ಲೂ ತನ್ನ ಕನ್ಸನ್ನ ಬಿಡಿಸ್ತಿದ್ದ. ಯಾರಪ್ಪ ಅದು? ನಾನೇ ಮಗಳೇ. ಸರ್, ಶಾರ್ಟ್ ರೆಡಿ. ನಮಸ್ತೆ. ಏನಪ್ಪ ನಿನ್ನ ಹೆಸರು? ಸಾಂಬಾರ್ಸ್. ಓ, ತುಂಬ ಚೆನ್ನಾಗಿದೆ. ಸರಿ, ನಿನ್ನ ಪರ್ಸ್ನಾಲಿಟಿಗೆ ಒಂದು ಸಿಚುವೇಶನ್ ಕೊಡ್ತೀನಿ. ಆ ಸಿಚುವೇಶನ್ಗೆ ಆ್ಯಕ್ಟಿಂಗ್ ಮಾಡ್ತೀಯಾ? ಇಮ್ಯಾಜಿನ್ ಯುವರ್ ಸೆಲ್ಫ್ ಅ ಪೊಲೀಸ್ ಆಫೀಸರ್. ನಿಮ್ಮ ಸ್ಟೇಷನ್ ಅಂಡರ್ ಬರೋ ಒಂದು ಅಪಾರ್ಟ್ಮೆಂಟಲ್ಲಿ ಕಳ್ಳತನ ಆಗಿದೆ. ಈಗ ನೀವಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗ್ತಿದ್ದೀರಾ. ಆ ಸಿಚುವೇಶನ್ಗೆ ಆ್ಯಕ್ಟ್ ಮಾಡಿ ತೋರಿಸಿ. ಮಿಸ್ಟರ್ ಶಂಕರ್, ಬಂದ್ರೆ ಇಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಒಂದ್ಸಲ ಕರೀರಿ ಬೇಗ. ರಮೇಶ್, ನನಗೆ ಏನಾಗೋದು ಗೊತ್ತಿಲ್ಲ. ಇದೇ ತರ ಕಳ್ತನ ಏನೇ ಪ್ಯಾಟರ್ನ್ ಅಲ್ಲಿ ಈ ಏರಿಯಾದಲ್ಲಿ ಎಲ್ಲ ನಡೆದಿದೆಯೋ ಅದನ್ನೆಲ್ಲ ರಿಪೋರ್ಟಿಂಗ್ ನನಗೆ ಬೇಕು, ಇವಾಗಲೇ ಬೇಕು. ಹೋಗಿ ಕ್ವಿಕ್ 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 ಕ್ವಿಕ್. ಸೂಪರ್ ಕಟ್. ಥ್ಯಾಂಕ್ಸ್. ಆವತ್ತು ಫಸ್ಟ್ ಟೈಮ್ ನನ್ನ ಆ್ಯಕ್ಟಿಂಗ್ ನೋಡಿ ಜನ ಮಾತಾಡ್ಕೊಂಡ್ರು, ಪ್ರೈಸ್ ಮಾಡಿದರು, ಸಿನಿಮಾದಲ್ಲಿ ಮೇನ್ ರೋಲ್ ಕೊಟ್ಟರು. ಆವತ್ತು ನನ್ನ ಫಸ್ಟ್ ಶೂಟಿಂಗ್ ಡೇ. ಎದೆಯಲ್ಲಿ ನರ್ವಸ್ನೆಸ್ಸು ಸರ್ಸ ಆಡ್ತಿತ್ತು. ಯಾವಾಗ ಡೈರೆಕ್ಟರ್ ಶಾರ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೋ ನಾನು ಹಾಗೆ ಕಳೆದೋದೆ ನನ್ನ ಓಲ್ಡ್ ಗೋಲ್ಡನ್ ಡೇಸ್ಗೆ. ನಿಂಗೆ ಶಶಿ ಗೊತ್ತಾ? ನಮ್ ಶಶಿ ಅಂಕಲ್ ತಾನೆ. ಯಾವಾಗ್ಲೂ ಅವನ ತಲೆ ತಿಂತಿದ್ದೆ. ಆ ಥರ ಶಾರ್ಟ್ ತೆಗಿಬೇಕು, ಈ ಥರ ಲೆನ್ಸ್ ಯೂಸ್ ಮಾಡಬೇಕು ಅಂತಲ್ಲ. ಪಾಪ ಅವನು ಮನ್ಸಿಲ್ಲ ಅಂದರೂ ನಂಗೋಸ್ಕರ ಕೇಳಿಸ್ಕೊತಿದ್ದ. ಅಪ್ಪ, ಹಾಗಾದ್ರೆ ಶಶಿ ಅಂಕಲ್ ಈಗ ಎಲ್ಲಿದ್ದಾರೆ? ಇವಾಗ್ಲೂ ನನ್ನ ಜೊತೆನೇ ಇದ್ದಾನೆ. ಯಾಕಂದ್ರೆ ನಾನು ಹೀರೋ ಆಗೋಕ್ಕೆ ಅವನೇ ಕಾರಣ. ಅವನಿಗೆ ನನ್ನ ಕನಸಿನ ಮೇಲೆ ಎಳ್ಳಷ್ಟು ನಂಬಿಕೆ ಇರಲಿಲ್ಲ, ಆದರೆ ನನ್ನ ಹಠದ ಮೇಲೆ ಭಯ ಇತ್ತು. ಅದಕ್ಕೆ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡ್ತಿದ್ದ. ಆವತ್ತು ಫಸ್ಟ್ ಡೇ, ಫಸ್ಟ್ ಶಾಟ್, ಫಸ್ಟ್ ಟೇಕಲ್ಲೇ ಮುಗಿಸ್ಬಿಟ್ಟು ಗೊತ್ತಾ? ಶಾರ್ಟ್ ಓಕೆ. ಅದಾದ್ಮೇಲೆ ತಿನ್ನೋಕೆ ಸ್ನ್ಯಾಕ್ಸ್ ಕೊಟ್ಟಿದ್ರು. ನಿಂಗೆ ಗೊತ್ತಾ ಮಗಳೇ, ಒಂದು ಕಾಲದಲ್ಲಿ ನಿಮ್ಮಪ್ಪಂಗೆ ಬ್ರೆಡ್ಡು, ಬನ್ನೆ, ಬ್ರೇಕ್ಫಾಸ್ಟು, ಲಂಚು, ಸ್ನ್ಯಾಕ್ಸು, ಡಿನ್ನರು. ಹೌದಾ? ಯಾಕಪ್ಪ? ಬೇರೇನು ದಾರಿ ಇರಲಿಲ್ಲಮ್ಮ. ಹೊಟ್ಟೆ ಹಸುವಿಗಿಂತ ಕನಸಿನ ಹಸುವೆ ಕಿತ್ತು ತಿಂತಿತ್ತು. ಒಂದಿನ ಹಾಗೆ ತಿಂತಿರ್ಬೇಕಾದ್ರೇನೆ ನನಗೆ ಆಡಿಷನ್ ಪಾಂಪ್ಲೆಟು ಕಣ್ಣಿಗೆ ಕಾಣಿಸಿದ್ದು. ಯಾವುದು? ಅದೇ ನೀವು ಸೆಲೆಕ್ಟ್ ಆದ್ರಲ್ಲ ಆ ಆಡಿಷನ್? ಹೌದು ಮಗಳೇ. ಆವತ್ತೇ ನನ್ನ ಕನಸಿಗೆ ರೆಕ್ಕೆ ಸಿಕ್ಕಿದ್ದು, ನಾನು ಹಾರೋಕೆ ಶುರು ಮಾಡಿದ್ದು. ಹಾಗಾದ್ರೆ ಶಶಿ ಅಂಕಲ್ ಏನ್ ಹೆಲ್ಪ್ ಮಾಡಿದ್ರು ನಿಮ್ಗೆ? ಓ ಅದಾ, ಅವನೇ ಕಣಮ್ಮ ನನ್ನನ್ನು ಆಡಿಷನ್ಗೆ ಆವತ್ತು ಡ್ರಾಪ್ ಮಾಡಿದ್ದು.
ಕನಸು ಹೊತ್ತ ಹೊನ್ನ ರಥಕ್ಕೆ ಅವನೇ ಕೂತ ಸಾರಥಿ. ನಾನೇ ಅರ್ಜುನ, ಅವನೇ ಕೃಷ್ಣ, ಮನಸ್ಸಲ್ಲಿದ್ದ ಮಾರುತಿ. ಹಾಗಾದ್ರೆ ಶಶಿ ಅಂಕಲ್ಲೇ ಸೂಪರ್ ಸ್ಟಾರಾ? ಹ್ಞೂ ಮಗಳೇ. ನಿಂಗೆ ಗೊತ್ತಾ, ಸೆಕೆಂಡ್ ಡೇ ಶೂಟಿಂಗ್ಗೆ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿದ್ವಿ. ಸರ್ ಇದು ಇವತ್ತಿಗೆಲ್ಲ ರೆಡಿ ಮಾಡಿರೋ ಶಾರ್ಟ್ಸು ಎಲ್ಲ ಮಾಡಿದ್ರೆ ಮುಗ್ದೋಗ್ಬಿಡ್ತದೆ. ಸರ್ ಹೀರೋ ಬಂದಿದ್ದಾರೆ ನೋಡಿ. ಆದರೆ ಆಮೇಲೆ ಗೊತ್ತಾಗಿದ್ದು ಅದು ನಾನು ದಿನಾಲು ಕೂರ್ತಿದ್ದ ಜಾಗ ಅಂತ. ಅದೇ ಜಾಗ, ಅದೇ ಕನಸು, ಅದೇ ನೋವು. ಆವಾಗಲೇ ಗೊತ್ತಾಗಿದ್ದು ನನಗೆ, ಯು ಆರ್ ದ ರೀಸನ್ ಬಿಹೈಂಡ್ ಯುವರ್ ಸಕ್ಸಸ್. ಯು ಆರ್ ದ ಪಿಲ್ಲರ್, ಯು ಆರ್ ದ ಮಿರರ್, ಯು ಆರ್ ದ ಮೋಟಿವೇಟರ್ ಫಾರ್ ಯುವರ್ ಸಕ್ಸಸ್. Ready? Start camera. Action. ಏಜೆಂಟ್, ಅನ್ಕೊಂಡಿರೋ ಕೆಲಸ ಆಗಿದೆಯಾ? ಎಸ್. ಗುಡ್. ಹೋಪ್ ವಿ ಮೀಟ್ ಅಗೇನ್ ಸೂನ್. Cut it. ಹಾ, ಏನ್ ಸರ್ ಇಷ್ಟು ಬೇಗ ಮುಗಿಯತ್ತಂತ ಅನ್ಕೊಂಡಿರ್ಲಿಲ್ಲ. ಹೌದು. ಹಾ, ಮುಂದಿನ ಪ್ರೊಡಕ್ಷನಲ್ಲಿ ಸಿಗ್ತೀನಿ. ಓಕೆ. ಹಾಗಾದ್ರೆ ನೀವೂ ಸೂಪರ್ ಸ್ಟಾರಾ ಅಪ್ಪ? ಹ್ಞೂ ಕಣಮ್ಮ, ನನ್ನ ಜೊತೆ ಇನ್ನೊಬ್ರು ಇದ್ದಾರೆ. ಯಾರಪ್ಪ ಅದು? ಅದೇ ನೀನು ಕಣಮ್ಮ. ಕಟ್ ಕಟ್